ಸುಮಾರು ಜನ KTM ನ ಬಿಟ್ಟು ಅಪಾಚೆ RR310 ತಗೊಳ್ಳೋ ಮೇನ್ ರೀಸನ್ ಅಂದ್ರೆ ಇದ್ರಲ್ಲಿರುವಂತ ಲುಕ್ಸ್. 300cc ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಗಾಡಿ ಇದು. ಬುಲೆಟ್ ತಗೊಳಪ್ಪ ಅಂತ ಹೇಳಿದ್ರು ಮನೇಲಿ. ಬೇಕಾದ್ರೆ ಈಗ ವ್ಲಾಗ್ಸ್ ನೋಡಿ ನಮಗೂ ಇಂಟ್ರೆಸ್ಟೆಡ್ ಹೋಗಿದ್ದು. ಕೋತಿ ತಾನ್ ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಅವನು ಒಂದ್ ಜೊತೆ ಹುಡುಗರೆಲ್ಲ ಹಾಳು ಮಾಡ್ತಿದ್ದಾನೆ. ಇದೇನ್ ಬ್ರೋ, ಎರಡು ಒಂದೇ ಸೈಜ್ ಐತೆ ಟಾಮು ಜೆರಿ. ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊತಾ ಇಲ್ಲ ಅಂತ ಜನ ಬೈತಾ ಇದಾರೆ. ನನ್ನ ಚಾನಲ್ ಅಲ್ಲಿ ನೋಡಿ ಅಂತ ನಾನು ಇಲ್ಲಿ ಬರ್ತಾ ಇಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸೊ ಬಿಗ್ಗೆಸ್ಟ್ ಡಿಬೇಟ್ ಏನು ಅಂದ್ರೆ ಇದಕ್ಕೆ ದುಡ್ಡು ಹಾಕ್ಬೇಕಾ ಇಲ್ಲ RC390 ದುಡ್ಡು ಹಾಕ್ಬೇಕಾ ಅಂತ. ಅಂತ ಡೌಟ್ ಬಂದು ಯಾಕೆ ಇಷ್ಟು ಕೊಡ್ಬೇಕು ಗಾಡಿಗೆ ನಾವು, ನಾನು ಅಡ್ವೆಂಚರ್ ಯಾಕೆ ಅಷ್ಟೊಂದು ಕೊಟ್ಟು ತಗೊಂಡೆ. ಮೈಸೂರಲ್ಲಿ ಬೆಟ್ಟಕ್ಕೆ ಬರೋದೇ ಒಂದ್ ಖುಷಿ ಗುರು. ನಮ್ ದೇಶದಲ್ಲಿ BIC ಬರೋಕ್ಕೂ ಮುಂಚೆನೆ ಮೈಸೂರಲ್ಲಿ ಒಂದು BIC ಇತ್ತು, ಅಂದ್ರೆ ಬೆಟ್ಟ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಂತ. ಮೆಜಾರಿಟಿ ಜನ ಮೈಸೂರಲ್ಲಿ ಕಾರ್ನರಿಂಗ್ ಮಾಡೋದ್ ಕಲ್ತಿರೋದನ್ನೇ ಬೆಟ್ಟದಲ್ಲಿ ಅನ್ಸುತ್ತೆ. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು. ಇಷ್ಟು ಚೆನ್ನಾಗಿರೋ ಡಿಸೈನ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟರ್ನ್ ಆಫ್ ಅಂದ್ರೆ ಇದ್ರಲ್ಲಿರುವಂತ ಎಕ್ಸಾಸ್ಟ್, ಅಸಹ್ಯದಲ್ಲೇ ಅಸಹ್ಯವಾಗಿರುವಂತ ಎಕ್ಸಾಸ್ಟ್ ಈ ಗಾಡಿನಲ್ಲೇ ಇರೋದು. ನಮ್ಮ ದೇಶದಲ್ಲಿ KTM RC390 ಮೊನೋಪಲಿ ತಗೊಂಡಿದ್ದಂತ ಟೈಮಲ್ಲಿ ಅಪಾಚೆ ಅವರು ನಾವು ಒಂದು 300cc ಟ್ರ್ಯಾಕ್ ಬೈಕ್ ಬಿಡ್ತೀವಿ ಅಂತ ರಿಲೀಸ್ ಮಾಡಿದ ಗಾಡಿ ಇದು. ಏನಕ್ಕೆ ನಮ್ಮ ದೇಶದಲ್ಲಿ ಎಲ್ಲರೂ ಒಂದು ಪರ್ಫಾರ್ಮೆನ್ಸ್ ಗಾಡಿ ಹಿಂದ್ಗಡೆ ಬಿದ್ದಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೌದು, ಪವರ್ ಕೊಡಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು, ನಾನು ಒಪ್ಕೋತೀನಿ. ಆದ್ರೆ ಆತರ ಪರ್ಫಾರ್ಮೆನ್ಸ್ ನ ಯೂಸ್ ಮಾಡಕ್ಕೆ ರೋಡ್ಗಳೇ ಇಲ್ವಲ್ಲ ಗುರು. ನಮ್ ದೇಶ ಹಾಯ್, ಆರಾಮ? ನಮಸ್ಕಾರ. ನೀವು ಆರಾಮ ಅಣ್ಣ? ಎಲ್ಲ ನೋಡ್ತಾ ಇದೀರಾ ಇನ್ನು ವಿಡಿಯೋ? ಸುಮಾರು ಜನ ಈ ಗಾಡಿನ ತಗೋತಾ ಇದ್ದಿದ್ ಮೇನ್ ರೀಸನ್ ಅಂದ್ರೆ ನೋಡಕ್ಕೆ ಆಲ್ಮೋಸ್ಟ್ ಡುಕಾಟಿ ತರ ಇದೆ ಅಂತ. ಅದನ್ನ ನೋಡಿ TVS ಅವರು ಆಲ್ಮೋಸ್ಟ್ ಡುಕಾಟಿ ಅಲ್ಲ, ಫುಲ್ ಡುಕಾಟಿ ಮಾಡ್ತೀವಿ ಅಂತ ಡುಕಾಟಿ ತರ ಒಂದು ವಿಂಗ್ಲೆಟ್, ಡುಕಾಟಿ ತರ ಒಂದು ಕ್ಲಿಯರ್ ಕ್ಲಚ್ ಕವರ್ ನ ಕೊಟ್ರು. ಇದು ಎರಡರಿಂದ ಅಷ್ಟೇನ್ ಯೂಸ್ ಆಗೋದಿಲ್ಲ, ಅದೊಂದು ಕಂಪ್ಲೀಟ್ ಎಸ್ಥೆಟಿಕ್ ನೋಡೋರ್ಗೆ ಚೆನ್ನಾಗಿ ಕಾಣಲಿ ಅಂತ ಕೊಟ್ಟಿರೋದು. ಲಾಸ್ಟ್ ಜನರೇಷನ್ ಗೆ ಕಂಪೇರ್ ಮಾಡಿದ್ರೆ ಎಂಜಿನ್ ಸ್ವಲ್ಪ ಸ್ಮೂತ್ ಆಗಿ ಫೀಲ್ ಆಗುತ್ತೆ, ಹೊಸ ಗಾಡಿ ಅಲ್ವಾ ಅದಕ್ಕಿರ್ಬೇಕು. ಆದ್ರೆ ಇದ್ರಲ್ಲಿ 3 kg ಡೌನ್ ಫೋರ್ಸ್ ಬರುತ್ತೆ. ಅದು ಈ ಗಾಡಿ ಟಾಪ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ. ಈ ಗಾಡಿನ ಟಾಪ್ ಸ್ಪೀಡ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಇಂಡಿಯನ್ ರೋಡ್ಸ್ ಅಲ್ಲಿ ಆಗೋದಿಲ್ಲ. ಒಂದು ಉದ್ದ ಸ್ಟ್ರೈಟ್ ಸ್ಟ್ರೆಚ್ ಇರೋ ರೇಸ್ ಟ್ರ್ಯಾಕ್ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಇದರಲ್ಲಿರುವಂತ ಎಂಜಿನ್ ನ BMW ಜೊತೆ ಜಾಯಿಂಟ್ ಕೊಲಾಬರೇಷನ್ ಅಲ್ಲಿ ಡೆವಲಪ್ ಮಾಡಿದ್ದು. ಅವಾಗ ಯಾವ ತರ ವೈಬ್ರೇಷನ್ ಇತ್ತು, ಇವತ್ತು ಕೂಡ ಅದೇ ವೈಬ್ರೇಷನ್ಸ್ ಇದೆ. RC390 ಒಂದು ಕಂಪ್ಲೀಟ್ ಗಾಡಿ ತರ ಫೀಲ್ ಆಗುತ್ತೆ, ಆದ್ರೆ RR310 ಒಂದು ಪ್ರಾಜೆಕ್ಟ್ ಗಾಡಿ ತರ ಫೀಲ್ ಆಗುತ್ತೆ. ನೋ ಕಾಮೆಂಟ್ಸ್. ಇಲ್ಲಿ DOSC ಅಂತ ಇದೆ, ಅಂದ್ರೆ ಡ್ಯುಯಲ್ ಓವರ್ ಹೆಡ್ ಕ್ಯಾಮ್ ಇರುವಂತ ರಿವರ್ಸ್ ಇನ್ಕ್ಲೈಂಟ್ ಎಂಜಿನ್ ಅಂತ. ಬೇರೆ ಎಂಜಿನ್ ಗಳಲ್ಲಿ ಎಕ್ಸಾಸ್ಟ್ ಮುಂದೆಯಿಂದ ಬಂದು ಇಲ್ಲಿಂದ ಎಕ್ಸಿಟ್ ಆಗ್ತಿತ್ತು, ಆದ್ರೆ ಈ ಗಾಡಿನಲ್ಲಿ ಹಿಂದೆಯಿಂದನೇ ಇದೆ. ಇದರಲ್ಲಿರುವಂತ ಫುಲ್ ಪೊಟೆನ್ಶಿಯಲ್ ನ ನೀವು ಎತ್ತಬೇಕು ಅಂದ್ರೆ ಟಾಪ್ ಎಂಡ್ ಗಾಡಿ ತಗೋಬೇಕು. ಅಂದ್ರೆ ಇರೋ ಬರೋ ಕಿಟ್ ಎಲ್ಲ ಹಾಕ್ಸ್ಕೊಂಡು ಬಿಲ್ಡ್ ಟು ಆರ್ಡರ್ ಮಾಡಿಸ್ಕೊಂಡು ತರ್ಸಿದ್ರೆ ಒಂದು ಮಟ್ಟಕ್ಕೆ ಇದು ಟ್ರ್ಯಾಕ್ ವೆಪನ್ ತರ ಫೀಲ್ ಆಗುತ್ತೆ. ಆ ತರ ಮಾಡಿದ್ರೆ ನಿಮ್ಗೆ ಇದು ಆನ್ ರೋಡ್ ರೇಟ್ RC390 ಗಿಂತ ಜಾಸ್ತಿ ಬಂದ್ಬಿಡುತ್ತೆ. ಇವತ್ತು ನಾನು ನೋಡಿಸ್ತಾ ಇರೋದು ಮಿಡ್ ವೇರಿಯಂಟ್ ಬಾಂಬರ್ ಗ್ರೇ ಎಡಿಷನ್. ಇಲ್ಲೇ ಇದೆ 50 ಶೇಡ್ಸ್ ಆಫ್ ಗ್ರೇ. ಮೇಲಿಂದ ಗ್ರೇ, ಕೆಳಗಿಂದ ಗ್ರೇ, ಗ್ರೇ ಗ್ರೇ ಗ್ರೇ. ನೈಕಿ ಒಂದು ಜಾತ್ರೆ ಕಲರ್. I was so frustrated. ಅಪಾಚೆ ನೋಡಿದ್ರೆ ಯಾರು ಚಪ್ರಿ ಅಂತ ಅನ್ನಲ್ಲ, ಅದ್ ನೋಡಿದ ತಕ್ಷಣ ಅನ್ಬಿಡ್ತಾರೆ. ಫಸ್ಟ್ ಅದ್ರದ್ದು ಆರೆಂಜ್ ಕಲರ್ ಪೇಂಟ್ ಚೇಂಜ್ ಮಾಡಿಸ್ಬೇಕು. ಇದರಲ್ಲಿ ಕೇಬಲ್ ಥ್ರಾಟಲ್ ಇಲ್ಲ, ರೈಡ್ ಬೈ ವೈರ್ ಇದೆ. ಹಂಗಿದ್ರು ಕೂಡ ಇವರು ಫ್ಯೂಲಿಂಗ್ ನ ಇಂಪ್ರೂವ್ ಮಾಡಿಲ್ಲ. ಇವಾಗ ನಾನು 4500 RPM ಅಲ್ಲಿ ಇದ್ದೀನಿ, ಥ್ರಾಟಲ್ ಕೊಡ್ತಾ ಇದ್ದೀನಿ. 4500 ಇಂದ 7000 ತನಕ ಒಂದು ಡೆಡ್ ಝೋನ್ ಇದೆ. ಅಲ್ಲಿ ಗಾಡಿ ತುಂಬಾನೇ ಸ್ಲಗಿಶ್ ಆಗಿ ಫೀಲ್ ಆಗುತ್ತೆ. ಫ್ರಂಟ್ ಅಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಸ್ಟಾಕ್ ಅಲ್ಲಿ ಏನ್ ಬರುತ್ತೆ ಅದು ಚೆನ್ನಾಗೇ ಇದೆ, ಅದ್ರಲ್ಲಿ ಏನ್ ಕಂಪ್ಲೇಂಟ್ಸ್ ಇಲ್ಲ. ಆದ್ರೆ ಪರ್ಫಾರ್ಮೆನ್ಸ್ ಕಿಟ್ ಅಲ್ಲಿ ಬರುವಂತ ಎಕ್ಸ್ಟ್ರಾ ಸಸ್ಪೆನ್ಷನ್ ಏನಿದೆ ಬ್ಯೂಟಿಫುಲ್ ಆಗಿದೆ ಗುರು. ನೀವೇನಾದ್ರೂ ಈ ಗಾಡಿ ತಗೋತಾ ಇದೀರಾ ಅಂದ್ರೆ ದಯವಿಟ್ಟು ಇದ್ರಲ್ಲಿ ಇರುವಂತ ಸಸ್ಪೆನ್ಷನ್ ಮೇಲೆ ಇನ್ವೆಸ್ಟ್ ಮಾಡಿ. ಆದ್ರೆ ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಇವಾಗ ಈ ಗಾಡಿಗೆ ಅದನ್ನ ಹಾಕ್ಸಕ್ ಆಗೋದಿಲ್ಲ. ಹಾಕ್ಸ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಶೋರೂಮ್ ಅವ್ರು ಹೇಳಿದ್ದು ಈ ಗಾಡಿನ ಏನ್ ನೀವು ಆರ್ಡರ್ ಮಾಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಅದು ತಗೋಬೇಕಾದ್ರೇನೆ ನೀವು BTO ಮಾಡಿಸ್ಕೋಬೇಕು ಅಂತ. ನೀವು ಈ ಗಾಡಿಗೆ ಪರ್ಫಾರ್ಮೆನ್ಸ್ ಎಲ್ಲ ಇಂಪ್ರೂವ್ ಮಾಡಿ ಒಂದ್ 2-3 BHP ಜಾಸ್ತಿ ಮಾಡೋದು ಒಂದೇ, ನಿಮ್ಮ ವೆಯ್ಟ್ ಗೆ ಸೆಟ್ ಆಗೋ ತರ ಸಸ್ಪೆನ್ಷನ್ ಇಟ್ಕೊಂಡು ಟ್ರ್ಯಾಕ್ ಮೇಲೆ ಹೋಗೋದು ಒಂದೇ. ಬೇರೆ ಗಾಡಿನಲ್ಲಿ ನೀವೇನೇನ್ ಆಕ್ಸೆಸರೀಸ್ ಹಾಕ್ಸ್ತೀರಾ ಅದು ತಗೊಂಡಿರೋ ಬಟ್ಟೆನ ಆಲ್ಟ್ರೇಷನ್ ಮಾಡಿಸ್ದಂಗೆ. ಆದ್ರೆ TVS ಅಲ್ಲಿ ಬರುವಂತ ಆಕ್ಸೆಸರೀಸ್ ಟೈಲರ್ ಹತ್ರ ಬಟ್ಟೆನ ಕೊಟ್ಟು ಹೊಲಿಸ್ದಂಗೆ. ಆದ್ರೆ ಆತರ ರೈಡರ್ ಗೆ ತಕ್ಕಂಗೆ ನೀವು ಗಾಡಿನ ರೆಡಿ ಮಾಡ್ಕೋಬೇಕು ಅಂದ್ರೆ ಟೆಸ್ಟ್ ರೈಡ್ ಗಾಡಿಗಳಲ್ಲಿ ಆಕ್ಸೆಸರೀಸ್ ಗಳು ಇರಬೇಕು. ಎಷ್ಟೊಂದು ಕಡೆ ಎಲ್ಲಾ ಆಕ್ಸೆಸರೀಸ್ ಇರುವಂತ ಟೆಸ್ಟ್ ರೈಡ್ ಗಾಡಿಗಳನ್ನ ಇಟ್ಟಿಲ್ಲ. ಕಸ್ಟಮರ್ ಆ ಗಾಡಿನ ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನೇನ್ ಬಿಲ್ಡ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಎಷ್ಟು ಬರ್ತಿದೆ ಮೈಲೇಜ್? 26 20 13 ಲೀಟರ್ ಫ್ಯೂಲ್ ಟ್ಯಾಂಕ್. ಎಷ್ಟಾಯ್ತು? 260 ಕಿಲೋಮೀಟರ್ ಫುಲ್ ಟ್ಯಾಂಕ್ ಅಲ್ಲಿ. ಇದು ಸಿಟಿ ಅಲ್ವಾ, ಲಾಂಗ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಕೊಡ್ಬೋದು. ಲಾಂಗ್ ಅಲ್ಲಿ ಏನ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 24-25 ಬರ್ಬೋದು. ಅವ್ರು ಹೇಳ್ದಂಗೆ 30 ಎಲ್ಲ ಬರಲ್ಲ. 30-32 ಡೌನ್ ಅಲ್ಲಿ ಆಫ್ ಮಾಡ್ಕೋದ್ರೆ ಬರ್ತದೆ ಈಗ ಬೆಟ್ಟದಲ್ಲಿ. ಲಾಸ್ಟ್ ಜನರೇಷನ್ ಗೆ ಕಂಪೇರ್ ಮಾಡಿದ್ರೆ ಈ ಜನರೇಷನ್ ಅಲ್ಲಿ 4 BHP ಜಾಸ್ತಿ ಆಗಿದೆ, 1.7 ನ್ಯೂಟನ್ ಮೀಟರ್ ಟಾರ್ಕ್ ಜಾಸ್ತಿ ಆಗಿದೆ. ಆತರ ನೋಡಿದ್ರೆ TVS ಅಲ್ಲಿ ಇರುವಂತ ಮೋಸ್ಟ್ ಪವರ್ಫುಲ್ ಇಂಜಿನ್ ಇದಾನೆ. ಇದರಲ್ಲಿರೋದು 313cc ಲಿಕ್ವಿಡ್ ಕೂಲ್ಡ್ ಇಂಜಿನ್, 38 BHP ಇದೆ, 29 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 6000 RPM ಆಗ್ತಾ ಇದ್ದಂಗೆನೆ ವೈಬ್ರೇಷನ್ ಕ್ರೀಪಿನ್ ಆಗುತ್ತೆ. ನೀವೊಂದು 4 ಲಕ್ಷದ ಗಾಡಿ ಓಡಿಸ್ತಾ ಇದೀರಾ ಅನ್ನೋ ಫೀಲಿಂಗ್ ಬರೋದಿಲ್ಲ. ಹಳೆ 160-180 ಅಪಾಚೆ ಓಡಿಸ್ಬೇಕಾದ್ರೆ ನಿಮ್ಗೆ ಏನದು ಗ್ರಂಟ್ ಫೀಲ್ ಆಗ್ತಾ ಇತ್ತು, ಏನು ಪ್ರೀಮಿಯಂನೆಸ್ ಫೀಲ್ ಆಗ್ತಾ ಇತ್ತು, ಅದು ಈ ಗಾಡಿನಲ್ಲಿ ಮಿಸ್ಸಿಂಗ್ ಇದೆ.
ನೀವೆಲ್ಲಾದ್ರೂ ರೈಡ್ ಹೋಗ್ಬೇಕಾದ್ರೆ DL ಇನ್ಶೂರೆನ್ಸ್ ಅಥವಾ ನಿಮ್ ಆಧಾರ್ ಕಾರ್ಡ್ ಏನೋ ತಗೊಂಡೋಗೋದ್ ಮರ್ತಿರ್ತೀರಾ, ಇಲ್ಲಿ ಅದನ್ನ ಸೇವ್ ಮಾಡ್ಕೋಬಹುದು, ಇಲ್ಲೇ ತೋರಿಸಬಹುದು. ಲಾಸ್ಟ್ ಜನರೇಷನ್ BTO ಅಪಾಚೆ ಅಲ್ಲಿ ಪರ್ಫಾರ್ಮೆನ್ಸ್ ಕಿಟ್ ಅಲ್ಲೇನೆ ರೇರ್ ಸೆಟ್ ಫುಟ್ ಪ್ಯಾಕ್ ಗಳನ್ನ ಕೊಡ್ತಾ ಇದ್ರು. ಈ ಸಲ ಅದು ಆಪ್ಷನಲ್ ಆಕ್ಸೆಸರಿ ಆಗಿ ಬರ್ತಿದೆ. ಆಸ್ ಎ ಟ್ರ್ಯಾಕ್ ಬೈಕ್ ಆಗಿ ನಾನು ಇದ್ರಲ್ಲಿ ಏನು ಕಂಪ್ಲೇಂಟ್ ಮಾಡಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ಟ್ರ್ಯಾಕ್ ಗೆ ನೀವು ಒಂದು ಗಾಡಿನ ಎತ್ಕೊಂಡು ಹೋಗ್ತೀರಾ ಅಂದ್ರೆ ನಿಮ್ಮ ಲೈಕಿಂಗ್ ಗೆ ತಕ್ಕಂಗೆ ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು. ಶೋರೂಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೂ ಹೊರಗಡೆಯಿಂದ ಇದನ್ನ ಚೇಂಜ್ ಮಾಡ್ಕೋಬಹುದು. ನಮ್ಮಲ್ಲಿ ಪರ್ಟಿಕ್ಯುಲರ್ ಟ್ರ್ಯಾಕ್ ಯಾವ ತರ ಬೇಕು ಆ ತರ ಗೇರ್ ಬಾಕ್ಸ್ ಮಾಡುವಂತ ಪ್ರತಿಭೆಗಳು ಇದಾರೆ. ಕಾಲೇಜ್ ಎಲ್ಲ ತಗೋಬರ್ತಾರೆ. ನಾನು ನೋಡಿದೆ ಒಂದು RR ಇರಲಿಲ್ಲ. ಲೈಕ್ ಒಂದು 5-6 GT ಬರ್ತವೆ, KTM ಬರ್ತವೆ, ಡ್ಯೂಕ್ ಬರ್ತವೆ, ಬುಲೆಟ್ ಬರ್ತವೆ. ಅದರಿಂದ ನಾನು ಡಿಸೈಡ್ ಮಾಡಿದ್ದು ಇಲ್ಲ RR ತಗೊಳ್ಳೋದ, ಟ್ರೈ ಮಾಡೋಣ ಅಂತ. ಫಸ್ಟ್ 3 ಗೇರ್ ಅಲ್ಲಿ ಎಂಜಿನ್ ಬ್ರೇಕಿಂಗ್ ತುಂಬಾನೇ ಅಗ್ರೆಸಿವ್ ಆಗಿದೆ. ಥ್ರಾಟಲ್ ಹೆವಿ ಚಾಪಿ ಆಗಿ ಫೀಲ್ ಆಗುತ್ತೆ. ಇಲ್ಲಿ RT LSC ಅಂತಿದೆ, ರೇಸ್ ಟ್ಯೂನ್ ಲೀನಿಯರ್ ಸ್ಟೆಬಿಲಿಟಿ ಕಂಟ್ರೋಲ್ ಅಂತ. ಇದರಲ್ಲಿ ಲೀನಿಯರ್ ABS ಬರುತ್ತೆ, ಲೀನಿಯರ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಜೊತೆಗೆ ರೇರ್ ಲಿಫ್ಟ್ ಆಫ್ ಕಂಟ್ರೋಲ್ ಬರುತ್ತೆ. ಇದರಲ್ಲೇ ಇನ್ನೊಂದು RT DSC ಅಂತ ಬರುತ್ತೆ, ಅಂದ್ರೆ ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಅಂತ. ಅದರಲ್ಲಿ ಕಾರ್ನರಿಂಗ್ ABS ಬರುತ್ತೆ, ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಜೊತೆಗೆ ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ನಾವು ಎಲೆಕ್ಟ್ರಾನಿಕ್ಸ್ ಕೊಟ್ಟಿದೀವಿ ಅಂತ ತೋರ್ಸ್ಕೊಳಕ್ಕೋಸ್ಕರ ಇವ್ರು ಈ ಗಾಡಿಗಳಲ್ಲಿ ಇಷ್ಟೊಂದೆಲ್ಲ ತುಂಬಿಸ್ತಾರ ಏನೋ ಗೊತ್ತಿಲ್ಲ. ಮೆಜಾರಿಟಿ ಜನ ಯಾವ ಎಲೆಕ್ಟ್ರಾನಿಕ್ಸ್ ಕೂಡ ಯೂಸ್ ಮಾಡೋದಿಲ್ಲ. KTM ಅಲ್ಲೂ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಈ ಗಾಡಿನಲ್ಲೂ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಅದೇ KTM ಅಲ್ಲಿ ಯಾವಾಗ ಬೇಕೋ ಅವಾಗ ಮಾತ್ರ ವರ್ಕ್ ಆಗುತ್ತೆ. ಆದ್ರೆ ಅಪಾಚೆ RR310 ಅಲ್ಲಿ ಆತರ ಅಲ್ಲ ಗುರು, ಸಣ್ಣದಕ್ಕೂ ಇಂಟ್ರೂಷನ್ ಇದೆ. ಇದೊಳ್ಳೆ ಓವರ್ ಪ್ರೊಟೆಕ್ಟಿವ್ ಬಾಯ್ ಫ್ರೆಂಡ್ ಇದ್ದಂಗೆ, ಬೇಡದೇ ಇರೋ ಕಡೆ ಎಲ್ಲ ಆನ್ ಆಗಿ ಕೆವೆ ಕೊಡುತ್ತೆ. ಆದ್ರೆ ಈ ಗಾಡಿನಲ್ಲಿರುವಂತ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಇದ್ರಲ್ಲಿರುವಂತ ಚಾಸಿ 175 kg ಗಾಡಿ ಅಷ್ಟು ವೆಯ್ಟ್ ಇದೆ ಅಂತ ಫೀಲೇ ಆಗೋದಿಲ್ಲ. ಜೊತೆಗೆ ಇದರಲ್ಲಿ ಪವರ್ ಬೂಸ್ಟ್ ಆಗಿದ್ರು ಕಂಪ್ರೆಷನ್ ರೇಷೋ ಜಾಸ್ತಿ ಆಗಿದ್ರು ಕೂಡ ಹೀಟಿಂಗ್ ಅಲ್ಲಿ ಅಷ್ಟೊಂದೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಫಸ್ಟ್ ಜನರೇಷನ್ ಅಲ್ಲಿ ಯಾವ ತರ ಇವರು ಹೀಟಿಂಗ್ ನ ಮಿಟಿಗೇಟ್ ಮಾಡಿದ್ರು, ಈ ಜನರೇಷನ್ ಅಲ್ಲೂ ಅದೇ ತರ ಇದೆ. ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ, ಬ್ಯಾಕ್ ಅಲ್ಲಿ 150 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಇದರಲ್ಲಿ ಮಿಶಲಿನ್ ರೋಡ್ 5 ಟೈರ್ ಗಳನ್ನ ಹಾಕಿರೋದು. ಈ ಗಾಡಿನಲ್ಲಿರುವಂತ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಟೈರ್ಸ್. ಅದೊಂದು ಪ್ರಾಬ್ಲಮ್ ಕಣ, ನಮ್ ದೇಶದಲ್ಲಿ ಮಿಶಲಿನ್ ಕೊಡ್ತಾರ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ನೆಕ್ಸ್ಟ್ ಟೈಮ್ ಟೈರ್ ಹೋದ್ಮೇಲೆ ಮತ್ತೆ ಮಿಶಲಿನ್ ಹಾಕ್ಸಲ್ಲ, ಎಕ್ಸ್ಪೆನ್ಸಿವ್ ಅಂತ MRF ಹೋಗ್ಬಿಡ್ತಾರೆ. ಅವಾಗ ಮತ್ತೆ TVS ಅಲ್ಲಿರುವಂತ ಟಾಪ್ ಎಂಡ್ ಗಾಡಿನ ತಗೊಳ್ಳೋ ಬದಲು ಕಮ್ಮಿ ದುಡ್ಡು ಹಾಕಿದ್ರೆ ನಿಮಗೆ RC390 ಸಿಗುತ್ತೆ. ಈ ಗಾಡಿನಲ್ಲಿ ಪರ್ಫಾರ್ಮೆನ್ಸ್ ಇದೆ, ಆಪ್ಷನ್ಸ್ ಇದೆ, ಲುಕ್ ಇದೆ, ಕಂಫರ್ಟ್ ಇದೆ, ಟೆಕ್ನಾಲಜಿ ಇದೆ, ಒಳ್ಳೆ ಹಾರ್ಡ್ವೇರ್ ಇದೆ, ಆದ್ರೆ ಸೋಲ್ ಇಲ್ಲ. RC390 ನ ಜನ ತಗೊಳಕ್ಕೆ ಮೇನ್ ರೀಸನ್ ಆ ಸೋಲು. KTM ಅವರು ಅಪಾಚೆ ಅವರು ಏನೇ ದಬಾಕಿದ್ರು R3 ತರ ಗಾಡಿ ಕೊಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಮೇನ್ ಅದ್ರಲ್ಲಿರೋ ಎಂಜಿನ್. ಇದೊಳ್ಳೆ ₹1000 ಸೀರೆಗೆ ₹3000 ಬ್ಲೌಸ್ ಹೊಲಿಸ್ದಂಗೆ ಎಲ್ಲ ಕೊಟ್ಟವ್ರೆ. ಸಿಂಗಲ್ ಸಿಲಿಂಡರ್ ಇಂಜಿನ್ ಕೊಟ್ಬಿಟ್ಟವ್ರೆ. ಇಂಜಿನ್ ಆಯಿಲ್ಗೆ ₹1800 ಆಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅನ್ಕೊಂಡು ಈ ತರ ಗಾಡಿಗಳನ್ನ ನೀವು ಮೇಂಟೈನ್ ಮಾಡ್ತೀರಾ ಅಂದ್ರೆ ಲೇಬರ್ ಕಾಸ್ಟ್ ಎಲ್ಲ ಸೇರ್ಸಿದ್ರೆ ಒಂದ್ ₹3,000 ರಿಂದ ₹4,000 ಸರ್ವಿಸ್ ಕಾಸ್ಟ್ ಬಂದೇ ಬರುತ್ತೆ. ಇನ್ನ TVS ಅವ್ರು ಕೊಡುವಂತ ಸರ್ವಿಸ್ ಜೀವನನೇ ಬೇಜಾರಾಗ್ಬಿಡುತ್ತೆ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಫ್ರಂಟ್ ಅಲ್ಲಿ ಪೆಟಲ್ ಡಿಸ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ಬೈಬ್ರೇ ಬ್ರೇಕಿಂಗ್ ಇರೋದು. ಇದರಲ್ಲಿ ಇರುವಂತ ಬ್ರೇಕಿಂಗ್ ಮಾತ್ರ ಸಕ್ಕವಾಗಿದೆ. ಈ ಗಾಡಿನಲ್ಲಿ ಟ್ಯಾಂಕ್ ಗ್ರಿಪ್ಸ್ ತುಂಬಾನೇ ಅವಶ್ಯಕತೆ ಇದೆ. ಪ್ರತಿ ಸಲ ಹಾರ್ಡ್ ಬ್ರೇಕಿಂಗ್ ಅಲ್ಲೂ ಮುಂದ್ಗಡೆ ಜಾರ್ತೀವಿ, ಸೀಟು ಅಷ್ಟು ಗ್ರಿಪ್ಪಿ ಆಗಿಲ್ಲ, ಗಂಡಸ್ತನಕ್ಕೆ ಕುತ್ತು ಬಂದ್ಬಿಡುತ್ತೆ. ಇದರಲ್ಲಿ ಒಂದು ಕಲರ್ TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಟನ್ ಪ್ರೆಸ್ ಮಾಡಿದ್ರೆ ಮೋಡ್ ಗಳನ್ನ ಚೇಂಜ್ ಮಾಡ್ಕೋಬಹುದು, ಅರ್ಬನ್, ರೈನ್, ಸ್ಪೋರ್ಟ್, ಟ್ರ್ಯಾಕ್. ಒಂದು 200cc ಗಾಡಿನ ತಗೊಂಡು ಕಲ್ತು 310cc ಗೆ ಅಪ್ಗ್ರೇಡ್ ಆಗೋ ಬದಲು 300cc ನಲ್ಲೇನೆ ಒಂದು 25-26 BHP ಇರುವಂತ ಮೋಡ್ ಗೆ ಹಾಕೊಂಡು ಕಲ್ತು ಆಮೇಲೆ ಕಂಪ್ಲೀಟ್ 38 BHP ನ ಯೂಸ್ ಮಾಡ್ಕೋಬಹುದು. ಈಗ ಮಿಸ್ ಆಗಿ ಟ್ರ್ಯಾಕ್ ಮೋಡ್ ಇಂದ ಅರ್ಬನ್ ಮೋಡ್ ಬಂದೆ, ಬಟ್ ವಾಪಸ್ ಹೋಗಕ್ ಆಗೋದಿಲ್ಲ. ಮತ್ತೆ ಕಂಪ್ಲೀಟ್ ಆಗಿ ಸೈಕಲ್ ಹೊಡ್ಕೊಂಡು ಟ್ರ್ಯಾಕ್ ಮೋಡ್ ಹೋಗ್ಬೇಕು. ಕೆಳಗಡೆ ಆರೋನ ಪ್ರೆಸ್ ಮಾಡಿದ್ರೆ ವಾಪಸ್ ಒಂದು ಮೋಡ್ ಡೌನ್ ಗ್ರೇಡ್ ಆಗೋ ತರ ಆಪ್ಷನ್ ಕೊಡಬಹುದಿತ್ತು. ನಾನು ಕೊಡಲ್ಲ. ಇನ್ನು ಡಿಸ್ಕೌಂಟ್ ಕೊಡ್ತಿದ್ಯಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಇವಾಗ ₹250 ತಗೊಂಡ್ರು ಅನ್ಕೊಳ್ಳಿ, ₹50 ಬಿಟ್ಕೊಡ್ತೀವಿ. ₹300-400 ಬಿಲ್ ಮಾಡಿದ್ರೆ ₹100 ಪುಣ್ಯವಂತ ಕಣ ನೀನು. ಇದು ಫ್ರೀ ಆಗಿ ಕೊಟ್ರಾ? ನಮ್ದೆಲ್ಲ ಗಾಡಿ ಲಾಕ್ ಮಾಡಿದ್ರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಲ್ಮೆಟ್ ಕದ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಕೇಳ್ದ, ಸರ್ ನಾನು ಹೆಲ್ಮೆಟ್ ಕದ್ಬಿಟ್ರು ಎಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ. ಸರಿಯಾಗಿ ನೋಡ್ಕೊಳ್ಳೋದಲ್ವೇನಪ್ಪ, ಕಳ್ಳರು ಜಾಸ್ತಿ ಇಲ್ಲಿ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆಟೋ ಬ್ಲಿಪ್ಪರ್ ಮಸ್ತ್ ಆಗಿದೆ. ಸಿಗಲಾರದ ರಾಧೆ ನೀನು, ಮರೆಯಲಾಗದ ಕೃಷ್ಣ ನಾನು. ಚಿನ್ನು. ಮೋಸ್ಟ್ಲಿ ಇವರು ರವಿಚಂದ್ರನ್, ಉಪೇಂದ್ರ ಇಬ್ರಿಗೂ ಫ್ಯಾನು ಅನ್ಸುತ್ತೆ. ರೊಮ್ಯಾನ್ಸ್ ಜೊತೆ ಕ್ರಿಯೇಟಿವಿಟಿನೂ ಇದೆ. ವೈಬ್ರೇಷನ್ಸ್ ಅಪ್ಪ. ಪ್ರಾಬಬ್ಲಿ RR310 ಡಿಸೈನ್ ಮಾಡಿರೋದು ರಾಯಲ್ ಎನ್ಫೀಲ್ಡ್ ಇಂಜಿನಿಯರ್ ಗಳಿರ್ಬೇಕು. ಯಾಕೆ ಇಷ್ಟೊಂದು ವೇಷ ನಿಮ್ಗೆ? ಸೀಟ್ ಆಕ್ಚುಲಿ ಕಂಫರ್ಟಬಲ್ ಆಗಿದೆ, ಓವರ್ ಆಲ್ ಅಗಲ ಇದೆ, ಬಟ್ ಈ ತರ ಬಿಡ್ತಿಲ್ಲ. ಹಿಂದ್ಗಡೆ ಸೀಟ್ ಅಂತೂ ಯಾರನ್ನ ಕೂರ್ಸ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ಈ ಗಾಡಿನ ನೋಡಿದಾಗ ಯಾವ್ದೋ ಎಕ್ಸ್ಪೆನ್ಸಿವ್ ಗಾಡಿ, ಯಾವ್ದೋ ಸೂಪರ್ ಬೈಕ್ ಅಂತ ಗಾಡಿ ಬಗ್ಗೆ ಗೊತ್ತಿಲ್ಲದೆ ಅವ್ರು ಅನ್ಕೋತಾರೆ, ಎಲ್ರು ಅನ್ಕೊಳಲ್ಲ. ಅದೊಂದು ಅಪೀಲ್ ಇದೆ ಗುರು ಈ ಗಾಡಿನಲ್ಲಿ. ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಮ್ಮಿ ಇದೆ. ಬ್ಯಾಡ್ ರೋಡ್ಸ್ ಅಲ್ಲೆಲ್ಲ ಎತ್ಕೊಂಡು ಹೋದ್ರೆ ಫೇರಿಂಗ್ ಗಳೆಲ್ಲ ಚಿತ್ರಾನ ಆಗ್ಬಿಡುತ್ತೆ. ಗಾಡಿ ಸೈಜ್ ದೊಡ್ಡದಾಗಿದ್ರು ನುಗ್ಸಕ್ ಈಸಿ ಆಗಿದೆ, ಒಳ್ಳೆ ಮಜಾ ಕೊಡುತ್ತೆ. ಟ್ರಾಫಿಕ್ ಅಲ್ಲಿ ಹೇಳ್ತಾ ಇರೋದು, ರೋಡ್ ಮೇಲೆ ಹೇಳ್ತಾ ಇರೋದು. ಏನೇನೋ ಅರ್ಥ ಮಾಡ್ಕೊಂಡು ಆಮೇಲೆ ಡಬಲ್ ಮೀನಿಂಗ್ ಹೇಳ್ತಾ ಇದೀನಿ ಅನ್ಕೋಬೇಡಿ. ನಾನು ಹೇಳೋದ್ ಮೀನಿಂಗ್ ಸಿಂಗಲ್ ಆಗೇ ಇರುತ್ತೆ, ನಿಮ್ಮ ಆಲೋಚನೆಗಳು ಡಬಲ್ ಆಗಿರುತ್ತೆ. He who knows not, who knows. He who knows not. ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಿದ್ರ ಬ್ರೋ?
ಟ್ರ್ಯಾಕ್ ಮೋಡಲ್ಲಿ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಲ್ಲ. ಬಟ್ ನಮ್ಮ ದೇಶದಲ್ಲಿ ಒಂದು 300cc ಸೆಗ್ಮೆಂಟ್ ಗಾಡಿಗಳಲ್ಲಿ ಕ್ರೂಸ್ ಕಂಟ್ರೋಲ್ ನ ಎಲ್ಲಿ ಯೂಸ್ ಮಾಡೋದು ಅಂತಾನೂ ಗೊತ್ತಿಲ್ಲ. ಎಷ್ಟೊಂದು ಹೈವೇಗಳಲ್ಲಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಗಾಡಿನ ಬಿಡೋದಿಲ್ಲ. ಈ ತರ ರೋಡ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕೊಂಡ್ರೆ ನಾಯಿ, ನರಿ, ಕೋಳಿ, ಹಂದಿ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರು ಅಡ್ಡ ಬಂದ್ಬಿಡ್ತಾರೆ. ಅಂದ್ರೆ ಓಡಿಸೋ ತನಕ ಡ್ಯೂಕ್ ಇಷ್ಟ ಆಗಲ್ಲ, ಓಡಿಸಿದ್ಮೇಲೆ ಇನ್ಯಾವ ಗಾಡಿನೂ ಇಷ್ಟ ಆಗಲ್ಲ. ಪರ್ಸನಲ್ ಆಗಿ ನಂತರ KTM ಓಡಿಸಿರೋರು, KTM ಇಟ್ಟಿರೋರು ಯಾರು ಕೂಡ ಈ ಗಾಡಿಗಳನ್ನ ಪ್ರಿಫರ್ ಮಾಡೋದಿಲ್ಲ. ಇದನ್ನ ತಗೊಳ್ಳೋರು ಯಾರು ಅಂದ್ರೆ ಅಪಾಚೆ 160 ಇಂದ ಅಪ್ಗ್ರೇಡ್ ಆಗೋರು, ಇಲ್ಲಾಂದ್ರೆ ಫಾರ್ ದ ಫಸ್ಟ್ ಟೈಮ್ ಒಂದು 300cc ತಗೋಬೇಕು ಆದ್ರೆ KTM ಆಗಿರಬಾರ್ದು ಅನ್ನೋರು. KTM ಏನಕ್ಕೆ ಆಗಿರಬಾರ್ದು ಅಂದ್ರೆ ಅದು ಅವ್ರ ಮೆಂಟಾಲಿಟಿ ಅಲ್ಲ, ಮನೆಯಲ್ಲಿ ಒಪ್ಪೋದಿಲ್ಲ ಗುರು. ಮನೇಲಿ ಹೇಳಿದ ರಾಯಲ್ ಎನ್ಫೀಲ್ಡ್ ತಗೊಂಡ್ರೆ ಗತ್ತಿರುತ್ತೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಈಗ ಕಬ್ಬಣ ಹೋಗಿ ತಗಡಾಗಿದೆ ಅಂತ. ಹೇಳ್ಕಳಿ ಅನ್ಎಜುಕೇಟೆಡ್ ಬಡೇತವ. ಇವತ್ಗೂ ನಮ್ಮ ದೇಶದಲ್ಲಿ ಒಂದು 200cc ಸ್ಪೋರ್ಟ್ಸ್ ಬೈಕ್ ತಗೋತೀನಿ ಅಂದ್ರೆ ಮನೇಲಿ ಒಪ್ಪೋದಿಲ್ಲ. ಅದೇ 650cc ರಾಯಲ್ ಎನ್ಫೀಲ್ಡ್ ತಗೋತೀನಿ ಅಂದ್ರೆ ಒಪ್ತಾರೆ. ಯಾಕೆಂದ್ರೆ ಮನೆಯವ್ರಿಗೂ ಗೊತ್ತು ಬೇರೆ 200cc ಗಾಡಿಗಳಿಗಿಂತ ರಾಯಲ್ ಎನ್ಫೀಲ್ಡ್ 650cc ಗಾಡಿಗಳು ಸ್ಲೋ ಆಗಿ ಹೋಗುತ್ತೆ ಅಂತ. ನಮ್ಮಮ್ಮ ನೋಡ್ತಾರೆ ವ್ಲಾಗ್ಸ್, ಆಕ್ಚುಲಿ ನಿಮ್ ಕಂಡ್ರೆ ನಿಮ್ ಕಡೆ ನೋಡ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಆಗಿ ನಮ್ಮಮ್ಮ ನೋಡ್ಲಿ ಅಂತ ಹೇಳ್ತಿದ್ದೀನಿ. ನಮ್ಮ ಅಮ್ಮನ ಆಶೀರ್ವಾದ ಗಾಡಿ ಇದು, ಅಪ್ಪ ಅಮ್ಮನ ಆಶೀರ್ವಾದ. ಪ್ರೀತಮ್ ರಾ, ಇದರಲ್ಲಿ GTT ಇದೆ ಅಲ್ವಾ? ಇದ್ರಲ್ಲಿ GTT ಐತೆ. ಬಿಡಿ, ಫುಲ್ಲು ಮೂವ್ ಮಾಡಿ ಕ್ಲಚ್ ಪೂರ್ತಿ ಬಿಡಿ. ಇವಾಗ ಕ್ಲಚ್ ಬಿಡಿ ಪೂರ್ತಿ. ವರ್ಕ್ ಆಯ್ತಿಲ್ಲ ಅದು. ಒಬ್ರು ಗೊತ್ತಾಯ್ತು ಬಿಡಿ. ಬಾಯ್ಸ್ 4th ಗೇರ್ ಅಲ್ಲಿ ಗಾಡಿ ನಿಲ್ಸವ್ರೆ. ಕಾಣಿಸ್ತಿಲ್ವಾ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಾಣ್ತಾ ಇತ್ತು, ಈಗೇನು ಕಾಣಲ್ಲ. ಜಾಸ್ತಿ ಗಾಡಿಗಳು ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿ ಅತಿ ಬುದ್ಧಿವಂತರಾಗ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗೋದು. ಇದು ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಎಲ್ಲ ಲೀಗಲ್ ಅಲ್ಲಿ? ಥೈಲ್ಯಾಂಡ್ ಅಲ್ಲಿ ಎಕ್ಸಾಸ್ಟ್ ಲೀಗಲ್ ಅಂತ ಕೇಳಿದೆ. ಥೈಲ್ಯಾಂಡ್ ಅಲ್ಲಿ ಸಾಮಾನ್ ಚೇಂಜ್ ಮಾಡ್ಕೊಳ್ಳೋದೇ ಲೀಗಲ್, ಇನ್ನ ಎಕ್ಸಾಸ್ಟ್ ಚೇಂಜ್ ಮಾಡ್ಕೊಳ್ಳೋದು ಏನು ಇಲ್ಲೀಗಲ್.